ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗೆ ನನ್ನ ಹೇರ್ ಮೆಸ್ಸಿಯೋ ಹಾಗೆ ನನ್ನ ಲೈಫ್ ಕೂಡ ಮೆಸ್ಸಿ. ಹೇಗೆ ನನ್ನ ಲೈಫ್ ಮೆಸ್ಸಿಯೋ ಹಾಗೆ ನನ್ನ ಕುಕ್ಕಿಂಗ್ ಕೂಡ ಮೆಸ್ಸಿ ಗಾಯ್ಸ್. ಬಟ್ ಸ್ಟಿಲ್ ನಾನು ಚಂದ ಮಾಡಿ ಕುಕ್ಕಿಂಗ್ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಗೈಸ್. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರೋದು ಯಾವುದೂ ಆಗಲ್ಲ ಅಂತ ನನಗೆ ಆಲ್ರೆಡಿ ಗೊತ್ತಿದೆ ಗೈಸ್. ಆದರೂ ಸಹ ನಾನು ಅಂದರೆ ತುಂಬ ವಿಡಿಯೋಸ್ ಎಲ್ಲ ನೋಡಿದ್ದೆ. ನಾನು ಕುಕ್ಕಿಂಗ್ ಎಲ್ಲ ಮಾಡಿದ್ದು, ಆನಿಯನ್ ಟೊಮೆಟೊಸ್ ಎಲ್ಲ ಚಂದ ಮಾಡಿ ಚಾಪಿಂಗ್ ಮಾಡಿ ಎಲ್ಲ ವಿಡಿಯೋ ಹಾಕ್ತಾರಲ್ವಾ, ನಾನು ಸಹ ಅದೇ ರೀತಿ ಮಾಡುವಂತ ಅನ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ಅದೇ ನಂದು ಫುಲ್ ವಿಡಿಯೋಸ್ ಎಲ್ಲ ಕೆಟ್ಟಿಸಾಗಿದೆ. ಆದರೆ ಸಹ ಕೆಟ್ಟಿಸಾಗಿರೋ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ ಗೈಸ್. ನೀವು ನೋಡ್ಕೊಂಡು ಬನ್ನಿ, ಎಂಜಾಯ್ ಮಾಡಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನಿವತ್ತು ಕೋಳಿ ಸಾರು ಮಾಡಲಿಕ್ಕೆ ರೆಡಿಯಾಗಿದ್ದೇನೆ. ತೆಂಗಿನಕಾಯಿ ಚಿಪ್ಪು ಕಾಣುವವರೆಗೆ ಹೀಗೆ ತೆಂಗಿನಕಾಯಿಯನ್ನು ಹುರಿಬೇಕು. ಆಮೇಲೆ ಅದು ಬ್ರೌನ್ ಬಣ್ಣ ಬರೋವರೆಗೆ ಫ್ರೈ ಮಾಡಬೇಕು. ಮತ್ತು ಮೆಣಸು ಕೂಡ ಅದೇ ಪಾತ್ರೆಯಲ್ಲಿ ತಗೊಂಡು ಫ್ರೈ ಮಾಡಬೇಕು. ಇಲ್ಲಿ ಕೊತ್ತಂಬರಿ ಮತ್ತು ಬಟ್ಸೊಪ್ಪು ಹಾಕಿದ್ದಾರೆ. ಮತ್ತು ಎಂಥ ಇಂಗ್ರೀಡಿಯೆಂಟ್ ಹಾಕಿದ್ದಾರೆ ಗೊತ್ತೇ ಇಲ್ಲ ಗೈಸ್. ನೋಡಿ ಗೈಸ್, ಕೆಟ್ಟಿಸ್ ಮಾಡಿ ಆಗಿದೆ ನನ್ನಮ್ಮ. ನಾನು ಎಂಥ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿದ್ದೇನೆ ಅಂತ ತೋರಿಸಿ ಬಂದರೆ ನನ್ನಮ್ಮೆಲ್ಲ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡಿ ಆಗಿದೆ ಗೈಸ್. ಅಷ್ಟೊತ್ತಿಗಾಗಲೇ ಅಮ್ಮ ನನಗೆ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕೆ ಹೇಳಿದರು. ಆದರೆ ಸಹ ನಾನು ಬೆಳ್ಳುಳ್ಳಿ ಹಿಡ್ಕೊಂಡು ASMR ವಿಡಿಯೋ ಮಾಡುವಂತ ಟ್ರೈ ಮಾಡಿದೆ, ಆಗಲಿಲ್ಲ ಗೈಸ್. ಸಾಯಲಿ ಹೋಗಲಿ, ASMR ಫ್ಲಾಪ್ ಆಯಿತು. ನೆಕ್ಸ್ಟ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಕಡೆ ಗಮನ ಕೊಡುವ ಗೈಸ್. ಹೀಗೆ ಸ್ವಲ್ಪ ಇಂಜಿ ತೆಕ್ಕೊಳ್ಬೇಕು ಗೈಸ್, ಅದನ್ನು ಗ್ರೈಂಡ್ ಮಾಡಬೇಕು. ಎಂಥ ಅವಸ್ಥೆ ನೋಡಿ ಗೈಸ್, ಮೇನ್ ಇಂಗ್ರೀಡಿಯೆಂಟ್ ಎಲ್ಲ ಬಿಟ್ಟು ಇಲ್ಲಿ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ಫೈನ್, ಇಟ್ಸ್ ಓಕೆ. ಇಂಜಿ ಬೆಳ್ಳುಳ್ಳಿ ಎಲ್ಲ ಹೀಗೆ ಮಿಕ್ಸಿಗೆ ಹಾಕಿ ಪುನಃ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು ಹೀಗೆ. ಓ ಮೈ ಗಾಡ್, ನೀರುಳ್ಳಿ ಲೆಫ್ಟ್ ದಿ ಚಾಟ್. ಇಲ್ಲಿ ನಾನು ಕೆಟ್ಟಿಸ್ ಮಾಡಿದ್ದೆ. ಚಂದ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನು ಚಂದ ಮಾಡಿ ಸ್ಟೈಲ್ ಮಾಡಿ ತೋರಿಸುವಂತಿದ್ರೆ ಅದು ಕೆಟ್ಟಿಸಾಗಿದೆ. ಪರವಾಗಿಲ್ಲ. ಇಲ್ಲಿ ನಿಮಗೆ ಎಷ್ಟು ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಬೇಕು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದನ್ನು ಚಂದ ಮಾಡಿ ಕ್ಲೀನ್ ಮಾಡಿ ಗೈಸ್. ಓಕೆ ಗೈಸ್, ರೆಡಿ ಫಾರ್ ದ ಚಾಪಿಂಗ್. ಗೈಸ್, ಇಲ್ಲಿ ಟೊಮೆಟೊ ಪ್ರಾಪರಾಗಿ ಚಾಪಿಂಗ್ ಆಗ್ತಾ ಇರಲಿಲ್ಲ. ಇದು ನನ್ನ ಪ್ರಾಬ್ಲಮ್ ಅಲ್ಲ ಗೈಸ್, ಇದು ನನ್ನ ಕೈಯಲ್ಲಿ ಚೂರಿ ಇದೆಯಲ್ಲ ಅದರ ಪ್ರಾಬ್ಲಮ್. ಚೂರಿ ಬಡ್ಡಿತ್ತು, ಹಾಗೆ ಟೊಮೆಟೊ ಸರಿ ಚಾಪಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಗೈಸ್. ನೆಕ್ಸ್ಟ್ ನೀರುಳ್ಳಿ ಕಟ್ ಮಾಡುವ. ನಾನು ನೀರುಳ್ಳಿ ಕಟ್ ಮಾಡೋದು ನೋಡಿ ನೀರುಳ್ಳಿ ಸಮೇತ ಹೇಳಿತು, ನೀನು ಕೈಪಿಗೆ ನೀರುಳ್ಳಿ ಕಟ್ ಮಾಡ್ತಿದ್ಯಾ ಅಥವಾ ಚರ್ಮುರಿ ಮಾಡಲಿಕ್ಕೆ ಅಂತ. ನನ್ನಾಗಿ ನೀರುಳ್ಳಿ ಕಟ್ ಮಾಡಬೇಡಿ ಗೈಸ್. ನಿಮಗೆ ಯಾವ ರೀತಿ ಸ್ಟೈಲ್ ಬೇಕೋ ಆ ರೀತಿ ನೀರುಳ್ಳಿ ಕಟ್ ಮಾಡಿ. ಹೀಗೆ ನೀರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ರೆಡಿಯಾಗಿದೆ. ಅದಾದಮೇಲೆ ಇಲ್ಲಿ ಗ್ರೈಂಡರಲ್ಲಿ ಹಾಕಿರೋ ಮಸಾಲೆ ಕೂಡ ರೆಡಿಯಾಗಿದೆ. ಅದನ್ನು ಸಹ ಇವಾಗ ತಗೊಂಡ್ಬಂದೆ ಗೈಸ್. ನೋಡಿ, ಇವಾಗೆಲ್ಲ ರೆಡಿಯಾಗಿದೆ ಗೈಸ್. ಹೋಗೋಣ ನೆಕ್ಸ್ಟ್ ಪ್ರೊಸೆಸ್ಸಿಗೆ. ಈ ಪಾತ್ರೆಯನ್ನು ನೋಡಿ ಜಡ್ಜ್ ಮಾಡಬೇಡಿ ಗೈಸ್. ಈ ಪಾತ್ರೆಯಲ್ಲಿ ಕೈಪ್ ಮಾಡಿ ಮಾಡಿ ನಮ್ಮ ಪಾತ್ರೆ ಹಾಗಾಗಿದೆ. ಈಗ ಫಸ್ಟಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಕಟ್ ಮಾಡಿರೋ ನೀರುಳ್ಳಿ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಒಂದು ಬ್ರೌನ್ ಕಲರ್ ಬರುವವರೆಗೆ ಅದನ್ನು ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಬೇಕು ಗೈಸ್. ಈ ಟೊಮೆಟೊ ನೀರುಳ್ಳಿ ಹಾಕಿ ಅದನ್ನು ಚಂದ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಹೀಗೆ. ಗೈಸ್, ಇಲ್ಲಿ ವಿಡಿಯೋ ಕೂಡ ಮಾಡಿ ಅದ್ರ ಜೊತೆಗೆ ಮಸಾಲೆ ಎಲ್ಲ ಹಾಕಲಿಕ್ಕೆ ಕಷ್ಟ ಆಯ್ತು ಅಂತ ಅಣ್ಣನ ಹತ್ರ ಮಸಾಲೆ ಹಾಕ್ಲಿಕ್ಕೆ ಕೊಟ್ಟರೆ ಅವನು ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಲಕ್ಕ ಎಲ್ಲ ಮಸಾಲೆ ಹಾಕಿಟ್ಟಿದ್ದಾನೆ ಗೈಸ್. ಆದರೆ ಸಹ ಸ್ವಲ್ಪ ಸ್ವಲ್ಪ ಹೇಳ್ತೇನೆ. ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಮಂಜುಲ್ ಹುಡಿ, ಅರಶಿನ ಹುಡಿ ಹಾಕಿ, ಆಮೇಲೆ ಕೊತ್ತಂಬರಿ ಪೌಡರ್ ಹಾಕಿ, ಸೊಪ್ಪಲ್ಲ, ಕೊತ್ತಂಬರಿ ಪೌಡರ್ ಮತ್ತು ಗರಂ ಮಸಾಲೆ ಪೌಡರ್ ಹಾಕಿ ಚಂದ ಮಾಡಿ ಈ ರೀತಿ ಫ್ರೈ ಮಾಡಿ ಆಯ್ತಾ ಗೈಸ್. ಯಾಕೋ ಗೊತ್ತಿಲ್ಲ ಗೈಸ್, ಮಾಡಿರೋ ಮಸಾಲೆ ಸ್ವಲ್ಪ ಕರಂಚಿದೆ ಅಂತ ಫೀಲ್ ಆಗ್ತಾ ಇತ್ತು. ನಾನು ಉಪ್ಪೇ ಹಾಕಿರಲಿಲ್ಲ ಗೈಸ್, ಚೆಕ್. ಓಕೆ, ಫೈನಲಿ ಅಮ್ಮ ಚಿಕನ್ ಅನ್ನೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಿ ಕೊಟ್ಟರು. ಫೈನಲಿ ನಾವು ಮಾಡಿರೋ ಮಸಾಲೆಗೆ ಈ ಚಿಕನ್ ಅನ್ನು ಹೀಗೆ ಹಾಕಬೇಕು ಗೈಸ್. ಗೈಸ್, ಚಿಕನ್ ಎಲ್ಲ ಹಾಕಿ ಆದಮೇಲೆ ಈಗ ಮಸಾಲೆನೆಲ್ಲ ಚಂದ ಮಾಡಿ ಆ ಚಿಕನ್ಗೆ ಅಡಿಮೇಲೆ ಮಾಡಿ ಮಿಕ್ಸ್ ಮಾಡಬೇಕು. ಫೈನಲಿ ರೆಡಿ. ಸುಸ್ತಾಯ್ತು ಗೈಸ್. ನಾನು ಗೀ ರೈಸ್ ಅಂದರೆ ನೈಚೋರ್ ಮಾಡುವ ಅಂತ ನಾನು ಕುಕ್ಕರ್ ಹುಡುಕ್ಲಿಕ್ಕೆ ಹೋಗುವಷ್ಟರಲ್ಲಿ ನನ್ನಮ್ಮ ರೆಡಿ ಮಾಡಿ ಆಗಿದೆ ಎಲ್ಲ. ನೋಡಿ, ಎಲ್ಲ ಮಿಸ್ ಆಗಿದೆ ಇಲ್ಲಿ.
ಅಮ್ಮ ಉಪ್ಪು ತೋರಿಸ್ತಾ ಇದ್ದಾರೆ, ಇಷ್ಟು ಉಪ್ಪು ಹಾಕಬೇಕಂತೆ. ಅದು ಫಸ್ಟ್ ಎಂತ ಹಾಕಿದ್ದಾರೆ ಗೊತ್ತಿಲ್ಲ. ಆಮೇಲೆ ಈ ರೀತಿ ಅಕ್ಕಿ ತಗೊಳ್ಬೇಕು, ಅದನ್ನು ಚಂದ ಮಾಡಿ ಕ್ಲೀನ್ ಮಾಡಬೇಕು ಗೈಸ್. ಓಕೆ, ಇಲ್ಲಿ ತೊಳೆದಿರೋ ಅಕ್ಕಿನ ಚಂದ ಮಾಡಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಸೌಂಡ್ ಹಾಕಿ ಹೀಗೆ ಅರಿಯನ್ನು ಅಡಿಮೇಲೆ ಮಾಡಿ ಆಮೇಲೆ ಚಂದ ಮಾಡಿ ಕುಕ್ಕರ್ ಮುಚ್ಚಳವನ್ನು ಹಾಕಿ ಮುಚ್ಚಿಡಬೇಕು ಗೈಸ್. ಅಮ್ಮ 2 ಸೀಟಿ ಆದಮೇಲೆ ಬಂದ್ ಮಾಡಿ ಹೇಳಿದ್ದಾರೆ, ಅದಕ್ಕೆ ಸೀಟಿ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಫಿನಿಶ್. ಇದು ನಂದು ಮೋಸ್ಟ್ ಫೇವ್ರೆಟ್. ಅರೆಪು ಹಾಕೋಕ್ಕಿಂತ ಮುಂಚೆ ಹೀಗೆ ನಾನು ಚಿಕನ್ ತೆಗೆದು ಅದರ ನೀರು ತೆಗೆದು ತಿಂತೇನೆ ಗೈಸ್. ಇಲ್ಲಿ ಅಮ್ಮ ಬರೋಕ್ಕಿಂತ ಮುಂಚೆ ನಾನೊಂದು ಕಿತಾಪತಿ ಮಾಡಿದ್ದೆ. ಇಲ್ಲಿ ಒಂದು ಸ್ವಲ್ಪ ಅದು ಪೀಸ್ ಒಂದು ತಗೊಂಡು ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕೊಂಡು ಟೇಸ್ಟ್ ಮಾಡುವಂತ ಡಿಸೈಡ್ ಮಾಡಿದ್ದೆ. ಅಷ್ಟೊತ್ತಿಗಾಗಲೇ ನನ್ನಮ್ಮ ಬಂದರು ಗೈಸ್ ಅರೆಪನ್ನು ಹಿಡ್ಕೊಂಡು. ಅದಕ್ಕೆ ಮೆಲ್ಲ ಇಲ್ಲಿಂದ ಎಸ್ಕೇಪ್ ಆದೆ. ಹೀಗೆ ಬೇಯ್ತಾ ಇರುವ ಕೋಳಿಗೆ ನಾವು ಗ್ರೈಂಡ್ ಮಾಡಿರುವಂತಹ ಮಸಾಲೆ ಅಂದರೆ ಅರೆಪು, ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಗೈಸ್, ಅದನ್ನು ಹೀಗೆ ಮಿಕ್ಸ್ ಮಾಡಬೇಕು ಗೈಸ್. ಆಮೇಲೆ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಕತ್ಕೊಂಡ್ಬಂದಿರೋ ಕೋಳಿ ಸೂಪನ್ನು ಕುಡಿಲಿಕ್ಕೆ ತಿನ್ನಲಿಕ್ಕೆ ರೆಡಿ ಆದೆ ಗೈಸ್. ಲೆಟ್ಸ್ ಎಂಜಾಯ್. ಕೋಳಿ ಸೂಪ್ ಪರ್ಫೆಕ್ಟ್. ಕೋಳಿ ಸೂಪ್ ಅದ್ರ ಜೊತೆಗೆ ಈ ಚಿಕನ್ ಪೀಸ್, ವಾವ್, ಸೂಪರ್ ಆಗಿತ್ತು, ಸೂಪರ್ ಟೇಸ್ಟಿ ಆಗಿತ್ತು ಗೈಸ್. ಯಾಕಂದರೆ ನಾನು ಮಾಡಿದ್ದಲ್ಲ ಹಾಗೆ. ಪರ್ಫೆಕ್ಟ್. ಸೊ ಫೈನಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಸ್ ಮಾಡಿಕೊಂಡು ಯಾವುದೇ ಪರ್ಫೆಕ್ಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಹಾಕಿರೋದನ್ನು ತೋರಿಸದೆ ಒಂದು ಗೀ ರೈಸ್ ಮತ್ತು ಕೋಳಿ ಸಾರನ್ನು ನಾವಿವತ್ತು ಮಾಡಿದ್ದೇವೆ ಗೈಸ್. ಸೊ ಗೈಸ್, ನಾನು ಅಂಬಾನಿ ಜೊತೆಗೆ ಮೀಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ನಾನು ಇನ್ನೂ ಕೂಡ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅಲ್ಲಿವರೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.